ಗುಡ್ ಮಾರ್ನಿಂಗ್ ಎವ್ರಿಬಡಿ. ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು ಬಂದಿರೋದು ಒಂದು ಸ್ಪೆಷಲ್ ಪ್ಲೇಸ್, ಹಾರ್ಟ್ ಆಫ್ ಬ್ಯಾಂಗ್ಳೂರ್, KR ಮಾರ್ಕೆಟ್. ದಯವಿಟ್ಟು ನಮ್ಮ ಕಾಂಟೆಂಟ್ ನಿಮ್ಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮಲ್ಲಿ ಬೇರೆ ಏನಾದರೂ ಮಾಡಬೇಕಾ? ವಿಡಿಯೋ ಮಾಡೋಣ. ನಮ್ಮ ಬೆಂಗಳೂರು ಫೋರ್ಟು ವಿಕ್ಟೋರಿಯಾ ಹಾಸ್ಪಿಟಲ್ ಪಕ್ಕದಲ್ಲೇ ಇರೋದು. ನಾನಂತೂ ಇದ್ರೊಳಗಡೆ ಹೋಗಿಲ್ಲ, ಹೋಗೋಕ್ಕೆ ಪ್ರಯತ್ನ ಅಂತೂ ನೋಡೋಣ. ಏನೋ ಜನ ಒಳಗೋಗಿ ಈಚೆ ಬರ್ತಿದ್ದಾರೆ, ನೋಡೋಣ. ಎಂಟ್ರೆನ್ಸ್ ಹಿಂಗಿದೆ, ಹೋಗೋಣ ಮುಂದೆ. ಫೋಟೋಸ್ ಮಾತ್ರ ಅಂತೆ, ವೀಡಿಯೋಸ್ ಅಲೌಡ್ ಇಲ್ವಂತೆ. ಅದೇನು ಅರ್ಥ ಆಗಲ್ಲ, ನೋಡೋಣ. 1537 ಇಸ್ವಿಯಲ್ಲಿ ನಮ್ಮ ಕೆಂಪೇಗೌಡರು ಈ ವಿಜಯನಗರ ಎಂಪೈರಲ್ಲಿದ್ದಾಗ ಇದನ್ನು ಸ್ಥಾಪನೆ ಮಾಡಿದ್ದು. ನೋಡಿದ್ದೀರಾ, ಗಣೇಶ ದೇವಸ್ಥಾನ ಕಾಣಿಸ್ತಿದೆ ನಿಮಗೆ. ಮತ್ತು ಈ ಸಿಟಿನ ಈ ಮುಘಲ್ಸ್ ಅವರು ನಮ್ಮ ಚಿಕ್ಕದೇವರಾಯ ಅವ್ರಿಗೆ 1689 ADಯಲ್ಲಿ ಲೀಸ್ ಮಾಡಿದ್ದಂತೆ. ಡೋರ್ ಮೇಲ್ ತನಕ ಒಂದು ಆನೆ ಬಂದು ಗುದ್ದಿದ್ರು ಇದು ಹೊಡೆದೋಗಲ್ಲ ಅನ್ಸುತ್ತೆ, ಅಷ್ಟು ಗಟ್ಟಿ ಇದೆ. ಸಮಥಿಂಗ್ ಅಬೌಟ್ 1500s ಕನ್ಸೆಪ್ಟ್ ಆಗಿರೋದಂಥ ವಿಷಯ ಇರೋದು. ಬಟ್ ಅವಾಗಿಂದ ಆ ಮರ ಹಂಗೆ ತಡೆದಿದೆ ಅಂದರೆ ಎಷ್ಟು ಗಟ್ಟಿ ಇದ್ದಿರ್ಬೇಕು ಅನಿಸ್ಕೊಳ್ಳಿ. ನಮ್ಮ ಬೆಂಗಳೂರು ಹಾರ್ಟಲ್ಲಿ ಇರೋ ಇದೊಂದು ಫೋರ್ಟು, ಐ ಥಿಂಕ್ ಇಟ್ಸ್ ಜಸ್ಟ್ ಸ್ಪ್ಲೆಂಡೆಡ್. 1537 ಇದೆಲ್ಲ ಕಟ್ಟಿದ್ದಾರೆ ಅಂದರೆ ನಂಬಕ್ಕಾಗತ್ತೆ. ಏನು ಎತ್ತರ, ಏನು ಸಖತ್ತಾಗಿದೆ, ಎಷ್ಟು ಸುಂದರವಾಗಿದೆ ಜಾಗ. ಈ ಬ್ರಿಟಿಷರು ಬಂದಿರಲಿಲ್ಲ ಅಂದರೆ ನಮ್ಮ ಇಂಡಿಯಾ ಎಲ್ಲೋ ಇದ್ದಿರೋದೇನೋ. ಎಷ್ಟು ಚೆನ್ನಾಗಿದೆ ನೋಡಿ ಈ ಜಾಗ, ಎಷ್ಟು ದೊಡ್ಡದಾಗಿದೆ. ಆ ಡೋಮ್ ಶೇಪ್ ಬೇರೆ ಆ ಕಡೆ ಬಲಗಡೆ ತೋರಿಸ್ತೀನಿ ನಿಮಗೆ, ಮುಂದೆ ಬರ್ತಾರೋ ವೀಡಿಯೋಲಿ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ. ಈ ಜಾಗಕ್ಕೆ 3 ದ್ವಾರಗಳಿತ್ತಂತೆ, ಸಿವಿಲಿಯನ್ಸ್ ಎಲ್ಲ ಪಾಸ್ ಆಗೋಕ್ಕೆ, ಓಡಾಡೋಕ್ಕೆ ಎಲ್ಲ ಇದ್ದಿದ್ದು. ತುಂಬ ದೊಡ್ಡ ಜಾಗ ಇದು. ಬಟ್ ಇವಾಗ ಸದ್ಯಕ್ಕೆ ಉಳಿದಿರೋದು ಇಷ್ಟು. ನೀವು ಸದ್ಯಕ್ಕೆ KR ಮಾರ್ಕೆಟ್ ಕಡೆ ಓಡಾಡೋದಿದ್ದರೆ, ಸಂಡೇ ಬಜಾರ್ಗೆ ಹೋಗೋದಿದ್ದರೆ, ಇವೆಲ್ಲ ಹೂವು ತೊಗೊಳೋದಿದ್ದರೆ ದಯವಿಟ್ಟು ಈ ಜಾಗಕ್ಕೆ ಬನ್ನಿ. ಫ್ರೀ ಆಫ್ ಕಾಸ್ಟ್, ನಿಮ್ಗೆ ₹1 ಕೊಡೋದು ಬೇಕಾಗಿಲ್ಲ. ಈ ವಿಡಿಯೋಲಿ ತೋರಿಸಿದ ಮಾತ್ರ ಜಾಗ ಅಲ್ಲ, ತುಂಬ ಜಾಗ ಇದೆ, ಬಟ್ ಬಿಡಲ್ಲ, ಅಲ್ಲಿ ಸೆಕ್ಯೂರಿಟಿ ತಡೆದು ಬಿಡ್ತಾರೆ. ಈ ಕಲ್ಗಳು ಇಷ್ಟು ಸೈಜ್ ಕಲ್ಗಳು ಹೆಂಗೆಲ್ಲ ಎತ್ತಿರ್ತಾರಲ್ಲ, ಈ ಸೈಜ್ ಇದೆ ಒಂದೊಂದು, ಇಷ್ಟು ದೊಡ್ಡ. ಅದಕ್ಕೆ ಹಿಸ್ಟ್ರಿನ ಯಾವತ್ತೂ ಕಂಪೇರ್ ಮಾಡೋಕ್ಕಾಗಲ್ಲ. ಈ ಮಾಡರ್ನ್ ಸಿವಿಲೈಸೇಷನ್, ಈ ಮಾಡರ್ನ್ ಇನ್ಫ್ರಾಸ್ಟ್ರಕ್ಚರ್ ಯಾವತ್ತೂ ಕಂಪೇರ್ ಮಾಡೋಕ್ಕೆ ಆಗಲ್ಲ. ಆನೆಗಳೇ ಬೇಕಾಗಿರುತ್ತಲ್ಲ ನಮ್ಮಲ್ಲಿ ಇದನ್ನು ಕೂರ್ಸೋಕ್ಕೆ. ಇಲ್ಲ, ಒಂದು ಕಲ್ಲನ್ನ ಎತ್ತಕ್ಕೆ ಎಷ್ಟು ಜನ ಕಷ್ಟಪಟ್ಟಿರ್ಬೇಕು. ಪುರಾತನ ಕಾಲದ ಸೆಕ್ಯೂರಿಟಿ ಸಿಸ್ಟಮ್. ಫೋರ್ಟನ್ನು ಮುಗಿಸ್ಕೊಂಡು ನಾವು ಮಲೇಷ್ ಈಚೆ ಬಂದಿದ್ದೀವಿ. ಫೋರ್ಟಲ್ಲಿದೆ. ಫೋರ್ಟಿನ ಜಾಸ್ತಿ ಏನು ವಿಷಯ ಇಲ್ಲ, ನಮಗೆ ಕಾಂಟೆಂಟ್ ಅಲ್ಲೇ ಡೀಟೇಲ್ ಇನ್ಫಾರ್ಮೇಷನ್ ಬರೆದಿರೋದಿದೆ. ನಾವು ಓಡಾಡ್ತಾ ಇದ್ದೀವಿ ಇವಾಗ ಎಲ್ಲಿ ಮಲ್ಲಿ ಮಾರ್ಕೆಟ್, KR ಮಾರ್ಕೆಟ್. ಹೋಗಿ ನೋಡೋಣ KR ಮಾರ್ಕೆಟಲ್ಲಿ ಏನಿದೆ. ಸ್ವಲ್ಪ ವೀಡಿಯೋಸ್ ತೆಗಿಯೋದು ಕಷ್ಟ ಆಗ್ಬೋದು, ನೋಡೋಣ. KR ಮಾರ್ಕೆಟ್ ಸೆಂಟ್ರ್ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆನ್ ದ ವೇ ಚೋರ್ ಬಜಾರ್ ಅಲ್ಲ, ಇದು ಆ್ಯಕ್ಚುಲಿ ಶೋರ್ ಬಜಾರ್. ಇಟ್ಸ್ ಅ ನಾಯ್ಸಿ ಮಾರ್ಕೆಟ್. ಆ ನಾಯ್ಸಿ ಮಾರ್ಕೆಟ್ನ ಶೋರ್ ಬಜಾರ್ ಅಂತ ಹೇಳಕ್ಕೆ ಬರ್ದೆ ಜನ ಇಲ್ಲಿ ಚೋರ್ ಬಜಾರ್ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಹೋಗೋಣ, ನೋಡೋಣ ಮುಂದೆ. ಹಿಂದೆ ನೋಡ್ತಾ ಇರ್ಬೋದು, ಭಾಳ ಟ್ರಾಫಿಕ್ ಇದೆ, ಭಾಳ ನಾಯ್ಸ್ ಇದೆ. ನಾನು ಗಂಟು ಕಿರ್ಚ್ ಮಾತಾಡ್ತಾ ಇದ್ದೀನಿ. ಹಿಂದೆ ಹಣ ಆರ್ನ್ ಹೊಡಿತವ್ರು, ಬರೋ ಈ ಕಡೆ. ತುಂಬ ಗಲೀಜಿದೆ. ದಟ್ ಈಸ್ ಬಿಕಾಸ್ ಬೆಳಗ್ಗೆಯಿಂದ ರಾತ್ರಿ ತನಕ ವ್ಯಾಪಾರ ನಡೀತಾನೆ ಇರುತ್ತೆ. ನಾವು ಬೆಳಗ್ಗೆ ಅಂದರೆ ಬೆಳಗ್ಗೆ 3 ಗಂಟೆ 2 ಗಂಟೆ ಆ ಥರ, ಅದು ಮಧ್ಯಾಹ್ನದಲ್ಲಿ ಅಂತೂ ಫುಲ್ ಟ್ರಾಫಿಕ್ ಜಾಮ್ ಆಗಿರುತ್ತೆ ಈ ಜಾಗ. ಬೆಳಗ್ಗೆ ಒಂದು 2 ಗಂಟೆಗೆ ಆ ಕಡೆ ಹೂವಿನ ಮಾರ್ಕೆಟು, ಕ್ಲಾರಿಟಿ ಇಲ್ಲ, ಆ ಕಡೆ ಹೂವಿನ ಮಾರ್ಕೆಟು, ಈ ಕಡೆ ನಮ್ಮ ಫುಡ್ ಮಾರ್ಕೆಟು, ಆ ಕಡೆ ನಮ್ಮ ಶೋರ್ ಬಜಾರ್. ಹೋಗೋಣ. ಟ್ರಾಫಿಕ್ ಹೋಗ್ತಾನೇ ಇದೆ. ನಾನು ನಮ್ಮ ಹುಡುಗನಿಂದ ನಡ್ಕೊಂಡು ಹೋಗ್ತಾನೇ ಇದ್ದೀನಿ. ಬಂದ ಜಸ್ಟ್ ಮಿಸ್. ಟ್ರಾಫಿಕ್ ಪರವಾಗಿಲ್ಲ ಇವತ್ತು, ಲಾಸ್ಟ್ ಟೈಮಿಗೆ ಕಂಪೇರ್ ಮಾಡಿದ್ರೆ. ಇದು ನಮ್ಮ ಸಂಡೇ ಬಜಾರ್ ಮೇನ್ ಎಂಟ್ರೆನ್ಸ್. ಏನೇನು ಸೇಲ್ ಆಗ್ತಾಯಿದೆ ನೋಡಿ.